ಲೇ ಊಟಕ್ ಮುಂಚೆ ಟ್ಯಾಬ್ಲೆಟ್ ತಗೋಬೇಕು. ಎಲ್ಲಿಟ್ಟಿದೀಯೇ? ಬರ್ತೀನ್ರಿ, ಇರಿ ಒಂದ್ ನಿಮಿಷ. ನೋಡೆ, ಇದು 5 ವಿಸಿಲ್ ಬಂದ್ಮೇಲೆ ಆಫ್ ಮಾಡ್ಬೇಕು, ಇದು 3 ವಿಸಿಲ್ ಬಂದ್ಮೇಲೆ ಆಫ್ ಮಾಡ್ಬೇಕು, ಗೊತ್ತಾಯ್ತಾ? ಬೇಗ ಬಾರೆ. ಎಷ್ಟೊತ್ತು? ಅಯ್ಯೋ ಬರ್ತಾ ಇದೀನ್ರಿ. ಅಮ್ಮ ಹೊಟ್ಟೆ ಹಸುವಾಗ್ತಿದೆ, ಊಟ ಬಡ್ಸಮ್ಮ ಬೇಗ ಅಮ್ಮ. ಅಯ್ಯೋ 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 ಅಯ್ಯೋ, ಏನಿದು? ಸೀಟಿ ತೆಗ್ದೆ, ಅದು ಬಿದ್ದೋಯ್ತು. ಅಯ್ಯೋ ರಾಮ, ಚೀ 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 ಮೂದೇವಿ, ನಿನಗೊಂದು ಕುಕ್ಕರ್ ಆಫ್ ಮಾಡಕ್ಕೂ ಬರಲ್ವಲ್ಲೇ? ಅಯ್ಯೋ ಅಯ್ಯೋ, ಮದ್ವೆ ಆಗಿ ಇಷ್ಟು ದಿವಸ ಆಯ್ತು, ಏನು ಕಲೀಲಿಲ್ಲ. ನನ್ ಮಗನೇ ಊಟಕ್ಕೆ ಏನ್ ಮಾಡ್ಲಿ, ನಿಮ್ ಮಾವಂಗ್ ಏನ್ ಬಡಿಸ್ಲಿ, ನಾನೇನ್ ತಿನ್ಲಿ? ಈ ಜನ್ಮದಲ್ಲಿ ನೀನ್ ಕಲಿಯಲ್ಲ ಕಡೆ. ನಿನ್ನಿಂದ ಹೆಣ್ ಜನ್ಮಕ್ಕೆ ಅವಮಾನ. ಹೋಗಿ ಎಲ್ಲಾದ್ರೂ ಬಿದ್ದು ಸಾಯಿ, ಮುಖ ನೋಡಕ್ಕೆ ಅಸಹ್ಯ. ನಮ್ ತಾಳ್ಮೆಗೂ ಒಂದ್ ಮಿತಿ ಇದೆ. ನೀನೇನ್ ಸಣ್ಣ ಮಗುನ? ನೀನ್ ಈ ಮನೆಗೆ ಹೆಜ್ಜೆ ಇಟ್ಟಾಗಿಂದ ನೋಡ್ತಾ ಇದೀನಿ. ಒಂದ್ ತಿಂಡಿ ಮಾಡಕ್ ಬರಲ್ಲ, ಒಂದ್ ಕಾಫಿ ಮಾಡಕ್ ಬರಲ್ಲ, ಒಂದ್ ಅಡಿಗೆ ಮಾಡಕ್ ಬರಲ್ಲ. ಏನ್ ಕೇಳಿದ್ರು ನನ್ ಗೊತ್ತಿಲ್ಲ, ನನ್ ಗೊತ್ತಿಲ್ಲ, ನನ್ ಗೊತ್ತಿಲ್ಲ, ಒಂದೇ ಮಂತ್ರ ಹೇಳ್ತೀಯ. ಏನ್ ನಿಮ್ಮ ಅಣ್ಣ ಚಿನ್ನದ ಪಂಜರದಲ್ಲಿ ಸಾಕದ ನಿನ್ನ ಮುಖ ನೋಡೋಕೆ ಅಸಹ್ಯ ಆಗುತ್ತೆ. ಯಾಕಿಂದ ನನ್ ಕಣ್ಮುಂದನೆ ಇದೆಯಾ? ಎಲ್ಲಾದ್ರೂ ಹೋಗಿ ಸಾಯ್ಬಾರ್ದ? ಮತ್ತೇನೇ ನಿನ್ಗಳು? ಏನಾಯ್ತು ಮಗಳು? ಇವಳಿಗೆ ಏನಾಯ್ತು? ಇನ್ನೇನಾಗ್ಬೇಕಮ್ಮ, ಪಾರ್ಟಿನಲ್ಲಿ ನನ್ನ ಫ್ರೆಂಡ್ಸ್ ಮುಂದೆ ನನ್ನ ಮಾನ ಮರ್ಯಾದೆನ 3 ಕಾಸಿಗೆ ಹರಾಜಾಗ್ಬಿಟ್ಲು. ಹಾಟ್ ಡ್ರಿಂಕ್ಸ್ ಇರ್ಲಿ, ನಾನ್ ಬಿಯರು ಮುಟ್ಟಲ್ಲ ಅಂತ ನಿನ್ ಚೆನ್ನಾಗ್ ಗೊತ್ತಲ್ಲಮ್ಮ. ಅಂತ ಅದ್ರಲ್ಲಿ ಆ ಕೂಲ್ ಡ್ರಿಂಕ್ಸ್ ಕುಡಿಯೋದಕ್ಕೆ ಇವಳಿಗೆ ಏನ್ ರೋಗ? ಪೆಪ್ಸಿನ ಗ್ಲಾಸ್ ಅಲ್ಲಿ ಹಾಕೊಟ್ರೆ ಅದನ್ನ ಬಿಸಾಕಿ ರಂಪ ಮಾಡ್ಬಿಟ್ಲು. ನನ್ನ ಫ್ರೆಂಡ್ಸ್ ಮುಂದೆ ನಾನು ತಲೆ ತಗ್ಸೋ ತರ ಮಾಡ್ಬಿಟ್ಲು. ಈ ಮುಷಂಡಿನ ಮದುವೆ ಮಾಡ್ಕೊಂಡು ನನ್ನ ಲೈಫೇ ಹಾಳಾಗೋಯ್ತು. ಇನ್ ಇವಳ ಜೊತೆ ಸಂಸಾರ ಮಾಡಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗ ಸಂತೋಷವಾಗಿರ್ಬೇಕು ಅಂದ್ರೆ ಅವನ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು. ಇಲ್ದೆ ಹೋದ್ರೆ ಯಾವ್ದಾದ್ರು ಹಾಳ್ ಬಾವಿಗೆ ಬಿದ್ದು ಸಾಯಿ. ಇವ್ರ ಯೋಗ್ಯತೆಗೆ ಸಿಟಿಯಿಂದ ಡಾಕ್ಟರ್ ಇಂಜಿನಿಯರು ಬಂದು ಮದುವೆ ಮಾಡ್ಕೊಳ್ತಾರೆ ಅಂದ್ಕೊಂಡಿದ್ಯೇನೋ? ಅದು ಕನಸಲ್ಲೂ ನಡೆಯಲ್ಲ. ಒಂದು ವೇಳೆ ಸಿಕ್ಕಿ ನೀನು ಹಣ ಸುರಿದು ಮದುವೆ ಮಾಡಿದ್ರು ನೆಟ್ಟಿಗೆ 6 ತಿಂಗಳು ಗಂಡನ ಮನೆಯಲ್ಲಿ ಸಂಸಾರ ಮಾಡದೆ ತವ್ರ ಮನೆಗೆ ಓಡ್ ಬಂದ್ಬಿಡ್ತವೆ. ಚೆನ್ನಾಗಿ ಜ್ಞಾಪಕ ಇಟ್ಕೋ. ನಾನು ಹೋಗಲ್ಲ. ನಾನು ಹೋದ್ರೆ ಅಣ್ಣಂಗೆ 3 ಜನ ಎಲ್ಲ ಅವಮಾನ ಮಾಡ್ಬಿಡ್ತಾರೆ, ಅತ್ತೆರು ಅವಮಾನ ಮಾಡ್ಬಿಡ್ತಾರೆ. ನಮ್ಮಣ್ಣ ತಲೆ ತಗ್ಸೋಂಗ ಆಗ್ಬಾರ್ದು. ನಂಗೆ ಎಷ್ಟೇ ಕಷ್ಟ ಆದ್ರೂ ಇಲ್ಲಿ ಅನ್ಭವಿಸ್ತೀನಿ. ನಾನು ಹೋಗಲ್ಲ ಹೋಗಲ್ಲ. ನಮಸ್ಕಾರ ಮುತ್ತಣ್ಣವ್ರಿಗೆ. ಯಾರು ಅಂತ ಗುರು ಸಿಕ್ಲಿಲ್ವಾ? ನಾನು ನಿಮ್ ತಂದೆಯವ್ರ ಸ್ನೇಹಿತರು, ಪಕ್ಕದಳ್ಳಿ ಶಂಕರೇಗೌಡ್ರು, ಅವ್ರ ಮಗ ಕೃಷ್ಣಮೋಹನ. ಓಹೋ ಕ್ಷಮಿಸಿ, ಯಾವಾಗ್ಲೂ ನೋಡಿರ್ಬೇಕು. ಅದೇನ್ ಬಂದಿದ್ದು? ನೋಡಿ ಮುತ್ತಣ್ಣವ್ರೆ, ನಮ್ ತಂದೆಯವ್ರು ತೀರೋದ್ಮೇಲೆ ಓದೋಕೆ ಅಂತ ನಮ್ಮಣ್ಣ ಅಮೆರಿಕಾ ಹೋಗ್ಬಿಟ್ಟ. ಹೋಗಿ ಅಲ್ಲೇ ಮದುವೆ ಆಗಿ ಸೆಟ್ಲ್ ಆಗ್ಬಿಟ್ಟ. ಜೊತೆಗೆ ಎಲ್ಲ ಆಸ್ತಿನೂ ನನಗೆ ಬರ್ಕೊಟ್ಬಿಟ್ಟ. ನಂದು ಎಕ್ಸ್ಪೋರ್ಟ್ ಬಿಸ್ನೆಸ್ ಇದೆ, ಜೊತೆಗೆ ನಮ್ ಶುಗರ್ ಫ್ಯಾಕ್ಟ್ರಿ ಕೂಡ ನೋಡ್ಕೊಂತಿದೀನಿ. ಇತ್ತೀಚೆಗೆ ಕೆಲಸ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾಗಿ ನಮ್ ಶುಗರ್ ಫ್ಯಾಕ್ಟ್ರಿನ ನೋಡ್ಕೊಳಕ್ಕೆ ಆಗ್ತಿಲ್ಲ. ಮುಚ್ಬಿಡ್ಬೇಕು ಅನ್ಕೊಂಡೆ. ಆದ್ರೆ ಏಕ್ದಮ್ ಫ್ಯಾಕ್ಟ್ರಿನಾಗ ಮುಚ್ಬಿಟ್ರೆ ಅದನ್ನೇ ನಂಬ್ಕೊಂಡ್ರು ಕಾರ್ಮಿಕರಿಗೆ ತೊಂದರೆ ಆಗತ್ತೆ ಅಂತ ತಿಳ್ಕೊಂಡು ಮಾರ್ಬಿಡ್ಬೇಕು ಅಂತ ಯೋಚನೆ ಮಾಡಿದೆ. ಆಗ ನನ್ಗೆ ಜ್ಞಾಪಕ ಬಂದಿದ್ದೆ ನೀವು ಮುತ್ತಣ್ಣವ್ರೆ. ಆದ್ರಿಂದ ದಯವಿಟ್ಟು ನೀವು ನನ್ನ ಫ್ಯಾಕ್ಟ್ರಿ ತಗೋಬೇಕು. ಅದು ನಿಮ್ಮಂತ ಒಳ್ಳೆಯವ್ರು ಮಾರಿದ್ರೆ ನನಗೂ ಒಂಥರ ನೆಮ್ಮದಿ. ಆ ಫ್ಯಾಕ್ಟ್ರಿ ಬೆಲೆ 2 ಕೋಟಿ ರೂಪಾಯಿ ಆಗುತ್ತೆ. ನಿಮ್ಗೆ ಅಂದ್ರೆ 1.5 ಕೋಟಿ ರೂಪಾಯಿಗೆ ನಾ ಕೊಡ್ತೀನಿ. ಯಾಕೆಂದ್ರೆ ನೀವು ನಮ್ ತಂದೆ ಸ್ನೇಹಿತರ ಮಗ. ಅರ್ಜೆಂಟ್ ಏನಿಲ್ಲ. ನೀವು ಕೂತ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ. ನೀವು ಎಸ್ ಅಂದ್ರೆ ನಾನು ಬಂದು ಸೈನ್ ಮಾಡ್ಕೊಟ್ಬಿಟ್ಟು ಹೋಗ್ತೀನಿ. ಬರ್ಲಾ ಮುತ್ತಣ್ಣವ್ರೆ? ನಮಸ್ಕಾರ. ನಮಸ್ಕಾರ. ಮುತ್ತಣ್ಣ, ಏನ್ ಯೋಚನೆ ಮಾಡ್ತಾ ಇದ್ಯಾ? ತಾನಾಗೆ ಉಡ್ಕೊಂಡ್ ಬಂದಿರುವಾಗ ಮನಸ್ ಮಾಡು. ನನಗೂ ಹಾಗೆ ಅನ್ಸುತ್ತೆ. ಅದು ಅಲ್ಲದೆ ಕಡಿಮೆ ಬೆಲೆಗೆ ಬೇರೆ ಕೊಡ್ತಾ ಇದ್ದಾರೆ. ಆಸ್ತಿ ಮೇಲೆ ದುಡ್ಡು ಹಾಕಿದ್ರೆ ಎಲ್ಲೂ ಹೋಗಲ್ಲ. ನನಗೂ ಅರ್ಥ ಆಗುತ್ತೆ. ಆದ್ರೆ ಅಷ್ಟೊಂದು ದುಡ್ಡು ಒಟ್ಟಿಗೆ ಹೊಂದ್ಸೋದು ಕಷ್ಟ ಅನ್ಸುತ್ತೆ. ನಮ್ ಸೇಟಪ್ಪ ಇಲ್ವಾ, ಎಷ್ಟು ಕೇಳಿದ್ರು ಕೊಡ್ತಾನಪ್ಪ. ಒಳ್ಳೆ ಮನಸ್ಸಿಂದ ದ್ಯಾವ್ರ ಕೈ ಮುಗಿದು ಹೂ ಅನ್ನು. बहुत अच्छा, बहुत अच्छा. चंदन, पेपर लाओ. जी साहब.
ದೇಕೋ ಮುತ್ತಣ್ಣ, ಒಳ್ಳೆ ಕೆಲಸ ಕೈ ಹಾಕಿದ್ದೀರಿ. ಇವ್ರು ಒಳ್ಳೇದ್ ಮಾಡ್ಲಿ. ಸೈನ್. ಎಲ್ಲ ಸರಿಯಾಗಿದೆ ಮುತ್ತಣ್ಣವ್ರೆ. ಸರ್ ನೀವು ಅಣ್ಣ ಸ್ವಲ್ಪ ಗೇಟ್ ತೆಗೀರಿ. ತಾವ್ಯಾರು? ಈ ಫ್ಯಾಕ್ಟ್ರಿ ಹೊಸ ಮಾಲೀಕರು. ಚೆನ್ನಾಗಿ ಕೇಳ್ದೆ. ನೀನ್ ತೆಗಿ ಗೇಟ್ ತೆಗಿ. ಒಂದ್ ನಿಮಿಷ. ಹಲೋ ಸರ್, ಈ ಫ್ಯಾಕ್ಟ್ರಿ ಯಾರೋ ಹೊಸ ಯಜಮಾನ್ರ ಹತ್ರ ಹೇಳ್ತಿದ್ದಾರೆ, ಗೇಟ್ ತೆಗಿಲ್ಲ ಸರ್. ಹೌದಾ? ಸರಿ, ಕಳ್ಸಿ ಒಳಗಡೆ. ಓಕೆ ಸರ್, ನೀವು ಹೋಗಿ ಸರ್. ನಮಸ್ಕಾರ. ನಮಸ್ಕಾರ. ನಾನು ಈ ಫ್ಯಾಕ್ಟ್ರಿ ಮ್ಯಾನೇಜರ್. ಏನ್ ವಿಷಯ? ನಾವ್ ಈ ಫ್ಯಾಕ್ಟ್ರಿ ಕೊಂಡ್ಕೊಂಡಿದೀವಿ. ಕೊಂಡ್ಕೊಂಡಿದ್ದೀರಾ? ನಮ್ಮ ಯಜಮಾನ್ ಇರೋದು ಅಮೆರಿಕಾದಲ್ಲಿ. ನಿಮ್ಗೆ ಯಾರು ಸರ್ ಮಾರಿದ್ದು? ಪತ್ರ ಇದೆ ನೋಡಿ. ಓ ಮೈ ಗಾಡ್, ಇದು ನಮ್ಮ ಯಜಮಾನ ಸಿಗ್ನೇಚರ್ ಅಲ್ಲ. ಇದು ಅವ್ರ ತಮ್ಮ ಕೃಷ್ಣಮೋಹನ್. ಅವರು ನಿಮಗೆ ಮೋಸ ಮಾಡಿದ್ದಾರೆ. ಇದೇ ರೀತಿ ತುಂಬಾ ಜನಕ್ಕೆ ಮೋಸ ಮಾಡಿದ್ದಾರೆ. ಅವ್ರೀಗ ಎಲ್ ಸಿಗ್ತಾರೆ? ಅವನೆಲ್ಲಿ ಸಿಗ್ತಾನೆ ಸ್ವಾಮಿ? ಇರೋ ಆಸ್ತಿನೆಲ್ಲ ಮಾರ್ಕೊಂಡು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡು ಊರೂರು ಅಲಿತಾ ಇರ್ತಾನೆ. ನಮ್ಮ ಯಜಮಾನ್ರಿಗೆ ಫೋನ್ ಮಾಡ್ಕೊಡ್ತೀನಿ, ನೀವೇ ಮಾತಾಡಿ. ಏನಂದ್ರು ಮುತ್ತಣ್ಣ? ನಾವು ಮೋಸ ಹೋಗ್ಬಿಟ್ವಿ ರಮಣ. ನಾವು ಬರ್ತೀವಿ. ಈ ನನ್ ಮಗ ಕೃಷ್ಣನ ಹಳೆ ಪಳುವಳಿಕೆನ ಹೆಂಗಾದ್ರೂ ಮಾಡಿ ಯಾರ್ ಜಾಕೆಟ್ ಹೊಲಿತಾ ಇದೀಯಾ? ಇದು ಪಕ್ಕದ ಮನೆ ಬೂವಮ್ಮಂದು. ನಂದೊಂದ್ ಜಾಕೆಟ್ ಇದೆ, ಹೊಲ್ಕೊಡ್ತೀಯ ಬಾವಾ? ನಿನ್ನ ಅಳತೆ ನನ್ನ ಹತ್ರನೇ ಇದೆ ಬಿಡು, ಹೊಲ್ಕೊಡ್ತೀನಿ. ಸರಿ ಬಾವಾ. ನನ್ನ ನಾದ್ನಿ ಊರಿಂದ ಬಂದವಳೆ. ಇವಳು ಇಟ್ಕೊಂಡು ಏನಾದ್ರು ಒಂದು ಪ್ಲಾನ್ ಮಾಡ್ಬೇಕಲ್ಲ. ನನ್ ಮಗ ಈ ಉಳುಕ್ ನನ್ ಮಗನ ಹೆಂಗಾರು ಮಾಡಿ ಒಂದು ವ್ಯವಹಾರ. ಅಂಬಾ ನಮಸ್ಕಾರ ಕೃಷ್ಣಣ್ಣ, ಬನ್ನಿ ಬನ್ನಿ. ಅಂಬಾ 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 ಮನೇಲಿಲ್ಲ. ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಲ್ಲ. ಏನಣ್ಣ? ಅದು ಕತ್ರಿ ಮೊಂಡಾಗ್ಬಿಟ್ಟಿದೆ. ಅಟ್ಟದ ಮೇಲೆ ಇನ್ನೊಂದು ಕತ್ರಿ ಇದೆ. ಪ್ಲೀಸ್ ಸ್ವಲ್ಪ ತೆಕ್ಕೊಡ್ತೀರಾ? ನೀನೇ ಹತ್ತಿ ತಗೋಬೋದಲ್ಲ. ಜೀವನದಲ್ಲಿ ಎಲ್ಲೂ ಮೇಲ್ ಹತ್ತಕ್ ಹೋಗ್ಬೇಡ ಅಂತ ನಮ್ಮ ಮನೆ ಸ್ವಾಮೀಜಿ ಹೇಳ್ಬಿಟ್ಟವ್ರೆ. ನಾನೇನಾರ ಹತ್ರ ಬಿದ್ದು ಸತ್ತೋಗ್ಬಿಡ್ತೀನಿ. ಪ್ಲೀಸ್ ಸ್ವಲ್ಪ ತಗೊಳ್ಳಿ. ತುಂಬಾ ಥ್ಯಾಂಕ್ಸ್. ಬನ್ನಿ ಬನ್ನಿ ಬನ್ನಿ. ಏನಿಲ್ಲ ಇದೆ. ಬರೋಣ ಬರೋಣ. ಗಟ್ಟಿಯಾಗಿ ಹಿಡ್ಕೊ. ಎಲ್ಲಿ ಕಾಣ್ತಾ ಇಲ್ಲ. ಅಲ್ಲ, ಎಡಗಡೆ ಎಡಗಡೆ ಒಳಕ್ಕೆ ಹಾಕಿ. ಅಳಿಯಂದ್ರೆ ಏನಾಯ್ತು? ಹೋಯ್ತು ಮಾವ. ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ 3 ಕಾಸು ಗರಾಜ ಹೋಯ್ತು. ಏನಾಯ್ತು ಅಳಿಯಂದ್ರೆ? ಏನಾಗೋಯ್ತಾ? ಅಲ್ಲೋಡಲಿ, ಈ ನನ್ ಮಗ ನಮ್ ಕಮಲಿ ಸ್ನಾನ ಮಾಡತ್ತ ಅಟ್ಟದ ಮೇಲೆ ಹತ್ತಿ ಇಣಿಕಿ ನೋಡ್ತಾವನೆ. ಇನ್ನೇನಾಗಬೇಕು? ಏನೋ ಈ ಮಾತು ಸತ್ಯನಾ? ಅವಳು ಸ್ನಾನ ಮಾಡ್ತಾ ಇರೋದು ನಂಗೂ ಗೊತ್ತಿಲ್ಲ ಮಾವ. ನೋಡ್ದಾ, ಅವನೇ ಒಪ್ಕೊಂಡ್ಬಿಟ್ಟ. ಇವನ್ ಮಾತ್ರ ಸುಮ್ನೆ ಬಿಡಬಾರ್ದು. ಕಿಸ್ತಿಂಗೆ ಇವನ್ ಕೊಟ್ಟು ಮದುವೆ ಮಾಡ್ಬೇಕು. ನನ್ ಕತ್ ಸರಿ ಆಯ್ತು, ನನ್ ಕತ್ ಸರಿ ಆಯ್ತು. ಅಂಬಾಭವಾನಿನೇ ಅವನು ಕೊಟ್ಟು ಮದುವೆ ಮಾಡ್ಬೇಕಾಗಿತ್ತು. ಆದ್ರೆ ಋಣ ಸಂಬಂಧ ಇರ್ಲಿಲ್ಲ, ಆಗ್ಲಿಲ್ಲ. ಇವಳಾದ್ರೂ ಅವನು ಕೊಟ್ಟು ಮದುವೆ ಮಾಡಿದ್ರೆ ಸ್ವರ್ಗದಲ್ಲಿರೋ ನಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಏನಂದ್ರೆ ಅಳಿಯಂದ್ರೆ? ನನ್ನ ಹತ್ರ ಏನು ಹೇಳ್ಬೇಕು ಅಂತ ನೀವು ಹೇಳಿದ್ರಂತೆ? ಏನಿಲ್ಲ, ತುಂಬಾ ದಿನದಿಂದ ನಿಮ್ಮತ್ರ ಒಂದು ವಿಷಯ ಹೇಳ್ಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಧೈರ್ಯವಾಗಿ ಹೇಳ್ತೀನಿ. ಪರವಾಗಿಲ್ಲ, ಹೇಳಿ. ನಿಮ್ಮನ್ನ ಮೊದಲನೇ ಸಲ ನೋಡಿದಾಗ ಆಸೆ ಪಟ್ಟೆ. ನಿಮ್ ಸ್ವಾಭಿಮಾನ ಗುಣ ನೋಡಿದಾಗ ಮನಸ್ಸೋದ್ಬಿಟ್ಟೆ. ನಿಮ್ ಕೈ ಅಡಿಗೆ ತಿಂದ್ಮೇಲಂತೂ ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟೆ. ನೀವು ಒಪ್ಪಿಗೆ ಕೊಟ್ರೆ ನಾನ್ ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮನ್ ಮದ್ವೆ ಆಗೋದ? ನಿಮ್ಮೇಲೆ ನಾನು ತುಂಬಾ ಗೌರವ ಇಟ್ಕೊಂಡಿದ್ದೆ. ನೀವ್ ಈ ರೀತಿ ಆಸೆ ಪಡ್ತೀರಾ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ನೀವು ಶ್ರೀಮಂತರು ಇರಬಹುದು,
ಕಾರು, ಬಂಗ್ಲೆ, ಹಣ, ಆಸ್ತಿ ಎಲ್ಲ ಇರಬಹುದು, ಆದ್ರೆ ವಿದ್ಯೆ ನಾನು ಓದಿರೋಳು. ನನಗೆ ನನ್ನದೇ ಆದ ಕನಸುಗಳಿದೆ, ಆಸೆಗಳಿದೆ. ನನ್ನ ಗಂಡನಾಗ್ ಬರೋನು ಹೀಗೆ ಇರ್ಬೇಕು ಅನ್ನೋ ಕಲ್ಪನೆ ಇದೆ. ನಾನ್ ನಿಮ್ಮ ಅಧೀನದಲ್ಲಿ ಇದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವ್ ಈ ರೀತಿ ಯೋಚನೆ ಮಾಡ್ತೀರಾ ಅಂತ ನಾನ್ ಕನಸಿನಲ್ಲೂ ಅನ್ಕೊಂಡಿರೋದು. ನೋಡಿ, ನನಗ್ ಸ್ವಲ್ಪ ಟೈಮ್ ಕೊಡಿ. ನಿಮ್ಮ ಹಣನ ಅಸಲು ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತೀನಿ. ಇನ್ಮೇಲೆ ನೀವ್ ಯಾರೋ, ನಾನ್ ಯಾರೋ. ನಿಮ್ ಉಪಕಾರಕ್ಕೆ ದೊಡ್ಡ ನಮಸ್ಕಾರ. ಬರ್ತೀನಿ. ಏನು ಮಾತಾಡ್ಬೇಕು ಅಂದ್ರಂತೆ? ಏನಿಲ್ಲ, ಗೌರಿ ಹಬ್ಬಕ್ಕೆ ತಂಗಿಯನ್ನ ಕರೆಯಕ್ಕೆ ಪಟ್ನಕ್ಕೆ ಹೋಗ್ತಾ ಇದ್ದೆ. ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ. ಅದನ್ನು ನನಗೆ ಹೇಳೋದೇನಿದೆ? ಹಾಗೇನೂ ಅಲ್ಲ, ಪಟ್ನಕ್ಕೆ ಹೋಗ್ತಾ ಇದ್ನಲ್ಲ, ನೀವು ಬರ್ತೀರೇನೋ ಅಂತ. ಹೌದು, ನಾನು ನಮ್ ತಂದೆನ ನೋಡಕ್ ಹೋಗ್ಬೇಕು. ನನ್ನಲ್ಲಿ ಬಿಟ್ಬಿಡಿ. ಬನ್ನಿ, ನಡೀರಿ. ಥ್ಯಾಂಕ್ ಯು. ಹೋಗಣ್ವಾ?